ಇಷ್ಟೋ ದಿನ ಕರ್ನಾಟಕದಲ್ಲಿ ಬಿಜೆಪಿ ಎರಡು ಬಣಗಳಾಗಿ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಒಬ್ಬರ ಮೇಲೊಬ್ಬರು ಕೂಡ ಒಂದು ರೀತಿ ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ರು. ಇದೀಗ ಬಿಜೆಪಿಯ ಬಣ ಬಡಿದಾಟ ದೆಹಲಿಗೆ ತಲುಪಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಭಿನ್ನರ ಬಳಗ ಈಗ ನಾಯಕರನ್ನ ಭೇಟಿ ಮಾಡ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ತೊಡೆ ತಟ್ಟಿದ್ದಾರೆ ರೆಬಲ್ಸ್. ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಗಳನ್ನು ಹೊಡೆಯುವ ಪ್ಲಾನ್ ಮಾಡಿದ್ದಾರೆ ಭಿನ್ನರು. ಒಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆಯ ಮಾತು, ಮತ್ತೊಂದು ಕಡೆ ವಕ್ಫ್ ವಿರುದ್ಧದ ಹೋರಾಟದ ಬಗ್ಗೆ ಚರ್ಚೆ. ದೆಹಲಿಯಲ್ಲಿ ಜೆಪಿಸಿ ಕಮಿಟಿ ಕಾರ್ಯದರ್ಶಿಯನ್ನು ಭೇಟಿ ಮಾಡಿದ್ದಾರೆ ಯತ್ನಾಳ್ ಮತ್ತು ತಂಡ. ಎರಡನೇ ಹಂತದ ಹೋರಾಟದ ವರದಿಯನ್ನು ನೀಡಿದ್ದಾರೆ ಶಾಸಕ ರಮೇಶ್ ಜಾರಕಿಹೊಳಿ, ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಬಿವಿ ನಾಯಕ್ ಮಾಜಿ ಸಂಸದ, ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಕೂಡ ಭಾಗಿಯಾಗಿದ್ದಾರೆ. ನೋಡಿ, ಇಲ್ಲಿ ಎನ್ಆರ್ ಸಂತೋಷ್ ಜೆಡಿಎಸ್ ಮುಖಂಡನ ಬಿಜೆಪಿ ಮುಖಂಡನ ಒಂದು ಗೊತ್ತಿಲ್ಲ. ಅರಸೀಕೆರೆಯಲ್ಲಿ ಅವರು ಬಿಜೆಪಿ, ಅರಸೀಕೆರೆಯಲ್ಲಿ ಜೆಡಿಎಸ್ ಮುಖಂಡ, ಅರಸೀಕೆರೆಯಲ್ಲಿ ಎನ್ಆರ್ ಸಂತೋಷ್ ಜೆಡಿಎಸ್ನ ಪರಾಜಿತ ಅಭ್ಯರ್ಥಿ, ಬಟ್ ಗುರುತಿಸಿಕೊಳ್ಳೋದು ಬಿಜೆಪಿಯ ಜೊತೆ. ಬಿಡಿ, ಈಗ ಅವರಿಬ್ಬರು ಒಂದಾಗಿದ್ದಾರೆ, ಎರಡು ಪಕ್ಷಗಳು ಕೂಡ ಮೈತ್ರಿಯಾಗಿದ್ದಾವೆ. ಇರಲಿ. ಈಗ ವಿಷಯ ಅಂತಂದರೆ, ಇಷ್ಟೆಲ್ಲ ರೆಬಲ್ಸ್ ತಂಡ ಕೇಂದ್ರದ ಜೆಪಿಸಿ ಕಮಿಟಿ ಮುಂದೆ ಹಾಜರಾಗಿದೆ. ತಮಗಿದ್ದಂಥ ಎಲ್ಲ ಮಾಹಿತಿಯನ್ನು ಹಂಚಿಕೊಳ್ಳುವುದರ ಜೊತೆಗೆ ಮುಂಬರುವ ದಿನಗಳಲ್ಲಿ ಯಾವ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಎನ್ನುವ ರೂಪುರೇಷೆಯನ್ನು ಕೂಡ ಜೆಪಿಸಿ ಕಮಿಟಿ ಮುಂದೆ ಹಂಚಿಕೊಂಡಿದ್ದಾರೆ. ವಿಷಯ ಕೇವಲ ವಕ್ಫ್ ಹೋರಾಟ ಆಗಿದ್ರೆ ಅಥವಾ ವಕ್ಫ್ ದೃಷ್ಟಿಯಿಂದ ನೋಡೋದಾಗಿದ್ರೆ ಓಕೆ, ಆದರೆ ಇಲ್ಲಿ ಕೇವಲ ಇದನ್ನು ವಕ್ಫ್ ಹೋರಾಟಕ್ಕೆ ಸೀಮಿತಗೊಳಿಸಿ ನೋಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕಾರಣ ಬಿಜೆಪಿಯ ರಾಜ್ಯಾಧ್ಯಕ್ಷರ ಅನುಮತಿ ಇಲ್ಲದೆ ಒಂದು ಬಿಜೆಪಿಯ ರೆಬಲ್ ತಂಡವಾಗಿ ವಕ್ಫ್ ಹೋರಾಟವನ್ನು ಆರಂಭಿಸಿದ್ದು ಬಹಳ ಗಮನ ಸೆಳೆಯುವಂಥ ಅಂಶ. ಇದರ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನು ಕೆಳಗಿಳಿಸುವಂಥ ಬಹಳ ದೊಡ್ಡ ಹೋರಾಟದ ಯತ್ನ. ಹೀಗಾಗಿ ವಿಜಯೇಂದ್ರನ್ನ ಕೆಳಗಿಳಿಸೋದು ಆಯಿತು, ಇನ್ನೊಂದು ಕಡೆ ಹೋರಾಟದ ವರದಿಯನ್ನು ಒಪ್ಪಿಸಿದ್ದು ಆಯಿತು ಅಂತ ಎರಡೂ ಉದ್ದೇಶಗಳನ್ನಿಟ್ಟುಕೊಂಡು ಈ ರೆಬಲ್ಸ್ ತಂಡ ದೆಹಲಿಗೆ ಹೋಗಿದೆ, ಸಂಬಂಧಪಟ್ಟವರನ್ನ ಭೇಟಿಯಾಗಿದೆ. ಆದರೆ ಇದರ ಔಟ್ಕಮ್ ಏನು ಅಂತ ಇನ್ನೂ ಗೊತ್ತಾಗಿಲ್ಲ, ಇದರ ಫಲಶ್ರುತಿ ಏನು ಗೊತ್ತಾಗಿಲ್ಲ. ಇನ್ನು ಯತ್ನಾಳ್ ತಂಡ ಕೇಂದ್ರದ ನಾಯಕರನ್ನು ಭೇಟಿಯಾಗ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಬಿಜೆಪಿ ನಾಯಕರ ಪ್ರತಿಕ್ರಿಯೆ ಹೇಗಿರುತ್ತೆ ಅದು ಕೂಡ ನೋಡಬೇಕಾಗಿದೆ. ಒಟ್ಟಿನಲ್ಲಿ ಹಾವು ಏಣಿ ಆಟ, ಬಣ ಬಡಿದಾಟ, ಒಮ್ಮೆ ಅವ್ರ ಮೇಲೆ ಹಾಕ್ತಾರೆ, ಇನ್ನೊಂದು ಸಲ ಈ ಬಣ ಮೇಲೆ ಹೋಗುತ್ತೆ, ಈ ಥರದ್ದೆಲ್ಲ ಚಟುವಟಿಕೆಗಳನ್ನು ನೋಡ್ತಾ ಇದ್ದೀವಿ ನಾವು. ಹೀಗಾಗಿ ಈ ಬಣ ಬಡಿದಾಟದ ಲೆವೆಲ್ ಈಗ ಕೇಂದ್ರ ಹಂತದಲ್ಲಿದೆ. ಅದು ಯಾವ ಪರಿಣಾಮವನ್ನು, ಬದಲಾವಣೆಯನ್ನು, ಡ್ಯಾಮೇಜನ್ನು ಸೃಷ್ಟಿ ಮಾಡುತ್ತೆ ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಗಮನಿಸ್ತಾ ಇದ್ದೀವಿ ರಾಜ್ಯ ಮಟ್ಟದ ಬಡಿದಾಟಗಳಲ್ಲಿ ಬಹಳ ದೊಡ್ಡ ಮಟ್ಟದ ಸದ್ದು ಮಾಡಿದ್ದು ಈ ಬಣ. ಈಗ ಇದೇ ಬಣದ ಫೈಟ್ ಕೇಂದ್ರದ ಹಂತಕ್ಕೆ ಹೋಗಿದೆ. ಕಡಿವಾಣ ಹಾಕಬೇಕಾಗಿದ್ದಂಥ ಕೇಂದ್ರದ ನಾಯಕರು ಇದಕ್ಕೆ ಹೇಗೆ ಇದನ್ನು ನೋಡ್ತಾರೆ ಅಂತ? ದಶರಥ್, ಬಿಜೆಪಿಯ ಭಿನ್ನರ ಬಣದ ಬಡಿದಾಟ ಈಗ ದೆಹಲಿ ಅಂಗಳಕ್ಕೆ ತಲುಪಿದೆ. ಪ್ರತ್ಯಕ್ಷ ಮತ್ತು ಪರೋಕ್ಷ ಎರಡು ರೂಪದಲ್ಲೂ ಕೂಡ ದೆಹಲಿ ನಾಯಕರೇ ಇದನ್ನ ಸರಿ ಮಾಡಬೇಕು ಅನ್ನುವಂಥ ಸನ್ನಿವೇಶಕ್ಕೆ ಅದು ಬಂದು ನಿಂತುಕೊಂಡಿದೆ. ಒಂದು ಕಡೆ ಹೊಸ ವರ್ಷದ ಆರಂಭದಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಪಕ್ಷದ ವರಿಷ್ಠರನ್ನ ಭೇಟಿಯಾಗಿ ಅವರ ಬಳಿ ಪಕ್ಷದಲ್ಲಿನ ಭಿನ್ನಮತಗಳು ಮತ್ತು ಪ್ರಸ್ತುತ ರಾಜಕಾರಣದ ಲೆಕ್ಕಾಚಾರಗಳು, ಪಕ್ಷದೊಳಗಿನ ಬೆಳವಣಿಗೆಗಳ ಬಗ್ಗೆ ಮಾತುಕತೆಯನ್ನ ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ಗೃಹ ಸಚಿವ ಹಾಗೆ ಚುನಾವಣೆಯ ಮಾಸ್ಟರ್ ಪ್ಲಾನ್ ಮಾಡುವಂತಹ ಲೀಡರ್ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಬಂದಿದ್ದು ಹಲವಾರು ಕುತೂಹಲಕ್ಕೆ ಕಾರಣವಾಗಿತ್ತು. ಇದಾದ ಬಳಿಕ ಈಗ ಬಿಜೆಪಿಯ ಭಿನ್ನರ ಬಳಗ ಪಕ್ಷದ ವರಿಷ್ಠರನ್ನ ಭೇಟಿಯಾಗುವುದಕ್ಕೆ ಅಣಿಯಾಗ್ತಾ ಇದೆ. 3 ದಿನಗಳ ದೆಹಲಿ ಭೇಟಿಯ ಮೊದಲ ಭಾಗವಾಗಿ ತಮ್ಮ ಉದ್ದೇಶಿತ ವಕ್ಫ್ ಹೋರಾಟದ ವಿಚಾರದ ಭಾಗವಾಗಿ ತಾವು ತಯಾರಿಸಿದ್ದ ವರದಿ ಮತ್ತು ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ಮಾಹಿತಿ ನೀಡೋದಕ್ಕೋಸ್ಕರ ಇವತ್ತು ಜೆಪಿಸಿಯ ಪ್ರಮುಖರನ್ನ ಭೇಟಿಯಾಗಿದೆ. ಇದಾದ ಬಳಿಕ ನಾಳೆ ಮತ್ತು ನಾಡಿದ್ದು 2 ದಿವಸಗಳ ಕಾಲ ದೆಹಲಿ ಇರುವಂತಹ ಈ ತಂಡ ಅಲ್ಲಿ ಪಕ್ಷದ ವರಿಷ್ಠರನ್ನ ಭೇಟಿಯಾಗುವಂತಹ
ಪ್ರಯತ್ನವನ್ನ ಮಾಡಲಿದೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಸೊ ಒಂದು ವೇಳೆ ಅವರಿಗೆ ವರಿಷ್ಠರು ಅವಕಾಶವನ್ನ ಕೊಟ್ಟಿದ್ದೇ ಆದಲ್ಲಿ ಪಕ್ಷದ ಬದಲಾವಣೆಯ ಹಂತದಲ್ಲಿರುವಂತಹ ರಾಜ್ಯಾಧ್ಯಕ್ಷರ ವಿಚಾರವೂ ಸೇರಿದಂತೆ ಒಳಗಿನ ಪಕ್ಷದ ಪ್ರಜಾಪ್ರಭುತ್ವದ ರೀತಿ ನೀತಿಗಳನ್ನ ಬದಲಾಯಿಸಬೇಕು ಅನ್ನುವಂತಹ ಬಿಗಿಪಟ್ಟನ್ನ ಹಿಡಿದು ಈ ತಂಡ ಹೊರಡ್ತಾ ಇದೆ. ಪ್ರಮುಖವಾಗಿ ಪಕ್ಷದೊಳಗಿರುವಂತಹ ಯಡಿಯೂರಪ್ಪನವರು ಮತ್ತು ಅವರ ಕುಟುಂಬದ ಹಿಡಿತವನ್ನ ಸಡಿಲ ಮಾಡಲೇಬೇಕು ಅನ್ನುವಂತಹ ಪಟ್ಟನ್ನು ಇಟ್ಟುಕೊಂಡು ಆ ತಂಡ ಹೋರಾಟ ಮಾಡ್ತಾ ಇದೆ. ಅದರ ಭಾಗವಾಗಿ ಈಗ ತಮ್ಮ ಹೋರಾಟದ ವಿಚಾರವನ್ನು ಮುನ್ನೆಲೆಗೆ ತಂದುಕೊಂಡು ಅದರ ನೆಪ ಒಡ್ಡಿಕೊಂಡು ವರಿಷ್ಠರನ್ನ ಭೇಟಿಯಾಗುವುದಕ್ಕೆ ಹೊರಟಿದೆ. ಇನ್ನೇನು 2 ತಿಂಗಳ ಒಳಗಾಗಿ ಬಿಜೆಪಿಯ ಆಂತರಿಕ ಚುನಾವಣೆಗೆ ಸಿದ್ಧತೆ ನಡೀತಾ ಇದೆ. ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆಗೂ ಮೊದಲು ರಾಜ್ಯಾಧ್ಯಕ್ಷರ ಬದಲಾವಣೆಗಳಾಗಬೇಕು ಅಥವಾ ಅವರ ಪುನಃಸ್ಥಾಪನೆಗೆ ಚುನಾವಣಾ ಮುಖಾಂತರ ಆ ಪ್ರಕ್ರಿಯೆ ನಡೆಯಬೇಕಾಗಿದೆ. ಅದನ್ನ ಪೂರ್ಣಗೊಳಿಸುವುದರ ಭಾಗವಾಗಿ ಈಗಾಗಲೇ ಚುನಾವಣಾ ಉಸ್ತುವಾರಿಗಳನ್ನು ಕೂಡ ನೇಮಕ ಮಾಡಲಾಗಿದೆ. ಇಂತಹ ಪ್ರಜಾಪ್ರಭುತ್ವಾತ್ಮಕ ಆಡಳಿತ ಚುನಾವಣೆಯ ಮುಖಾಂತರ ನಮಗೆ ಹೊಸ ರಾಜ್ಯಾಧ್ಯಕ್ಷರು ಸಿಗಬೇಕು ಅನ್ನುವಂತ ಒತ್ತಡವನ್ನು ಅವರು ಇಟ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಯಾರನ್ನ ರಾಷ್ಟ್ರೀಯ ಪ್ರಮುಖರು ಅಥವಾ ರಾಜ್ಯ ಪ್ರಮುಖರು ಶಿಫಾರಸು ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಸೊ ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಭಿನ್ನರ ಬಳಗ ಈಗಲೇ ತನ್ನ ಉಮೇದುವಾರಿಕೆಯನ್ನು ಸಲ್ಲಿಸುವುದಕ್ಕೆ ಅಥವಾ ಯಾರ ಪರ ನಾವಿದ್ದೇವೆ ಅನ್ನೋದನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡೋದಕ್ಕೆ ತೆರಳಿದೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಒಟ್ಟಾರೆ 2 ದಿನಗಳ ಬಳಿಕ ಈ ಹೋರಾಟದ ಸ್ವರೂಪ ಏನಾಗಬಹುದು ಅಥವಾ ಬಣ ರಾಜಕಾರಣದಲ್ಲಿ ಯಾರ ಕೈ ಮೇಲಾಗ್ತದೆ ಅನ್ನುವಂತಹ ವಿಚಾರವನ್ನ ತಿಳಿದುಕೊಳ್ಬಹುದು. ದಶರಥ್. ಎಸ್, ಥ್ಯಾಂಕ್ ಯು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.